ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಈ ಒಂದು ಭಾಗದ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಒಂದು ಡಾಂಬರ್ ರಸ್ತೆ. ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ, ಈ ಡಾಂಬರ್ ರಸ್ತೆಗೆ ಎಂಟ್ರೆನ್ಸು ಒಂದು 120 ಅಡಿ ಸಿಗುತ್ತೆ ನಾರ್ತ್ ಸೌತ್ ನಿಮಗೆ, ಅಂದರೆ ಉತ್ತರ ದಕ್ಷಿಣ ಅಭಿಮುಖವಾಗಿ. ನೋಡಿ, ಇಲ್ಲಿಗೆ ಬಂದು ಹೆಂಡಾಗುತ್ತೆ. ಇಲ್ಲಿಂದ ಆ ಕಡೆಗೆ ನಾರ್ತ್ ಸೌತ್ ಇದು. ಈಸ್ಟ್ ವೆಸ್ಟು ಒಂದೂವರೆ ಎಕರೆ ಅಷ್ಟು ಒಳಗಡೆ ಹೋಗಿ ಅಲ್ಲಿಂದ ರೈಟ್ ಆ್ಯಂಡ್ ಲೆಫ್ಟ್ ಇದು ತ್ರಿಭುಜಾಕಾರವಾಗಿದೆ ನೋಡಿ, ಇದೇ ಆಸ್ತಿ. ಇದು ಇಲ್ಲಿಂದ ಬೇರೊಬ್ಬರದು ಅಕ್ಕಪಕ್ಕ ಲೇಔಟ್ಗಳೆಲ್ಲ ಆಗೋಗಿದ್ದಾವೆ. ಲೇಔಟ್ ಪ್ರಾಪರ್ಟಿ ಇದು, ಆ್ಯಕ್ಚುಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ. ಓಕೆ ನೋಡಿ, ಇದು ರಸ್ತೆ ಅಲ್ಲ, ಇದು ಆಸ್ತಿ. ಇದು ನಾನು ನಿಮ್ಗೆ ಏನಂತಂದರೆ, ಇದು ಎಂಟಿ ಲ್ಯಾಂಡ್ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ನೋಡಿ, ಇಲ್ಲಿಗೆ ಬಂದು ಎಂಡ್ ಆಗುತ್ತೆ. ಇಲ್ಲಿಂದ ಈ ಕಡೆಗೆ, ಇಲ್ಲಿಂದ ಬಂದು ಅಲ್ಲೊಂದು ಕಲ್ಕಂಬಾಗಿದೆ ನೋಡಿ, ಅಲ್ಲಿ ಲೇಔಟ್ ಆಗಿದೆ. ಅದು ಚಾಮುಂಡಿ ಬೆಟ್ಟ ಮೈಸೂರಿಂದ ಒಂದು 15 ಕಿಲೋಮೀಟರ್ ಅಷ್ಟಾಗುತ್ತೆ ಅಷ್ಟೇ. ಇದು ಓವರಾಲಾಗಿ ಹೇಳೋದಾದರೆ ಅಗ್ರಿಕಲ್ಚರ್ಗಂತೂ ಆಗಲ್ಲ, ಕಮರ್ಷಿಯಲ್ ಪರ್ಪಸ್ಸೇ ಲೇಔಟ್ಗಳಾಗೋಗಿದ್ದಾವೆ. ಆಲ್ಮೋಸ್ಟ್ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 60% ಲೇಔಟ್ಗಳಾಗೋಗಿದ್ದಾವೆ. 9 ಚಿಲ್ಲರೆ ಎಕರೆ ಇದು. ಹಿಂದೆ ಒಬ್ರಿಗೆ ಇದೇ ಊರು ನಾವು ಒಬ್ಬರು ರೈತರಿಂದ ಇವ್ರಿಗೆ ಆಗಿರ್ತಕ್ಕಂಥದ್ದು ನೋಡಿ. ಹೀಗೆ ಬಂದು ಒಂಥರ ಅಲ್ಲಿಂದ ರೋಡಿಂದ ಇಲ್ಲಿ ತನಕ ಬಂದು ಇಲ್ಲಿ ಬಂದು ಡಿವಿಷನ್ ಆಗುತ್ತೆ, ರೈಟ್ ಆ್ಯಂಡ್ ಲೆಫ್ಟು ಈ ಕಡೆಗೆ ಮತ್ತು ಈ ಕಡೆಗೆ. ಒಂಬತ್ತು ಚಿಲ್ಲರೆ ಎಕರೆನಲ್ಲಿ 6 ಎಕರೆ ಮಾತ್ರ ಹಲಲೇಷನ್ ಆಗಿದೆ ಈಗ ಅಲ್ಲಿ. ಇನ್ನು ಒಂದು 2-3 ಎಕರೆ ಅಷ್ಟೇನೋ ಆಗಿಲ್ಲ, 3 ಚಿಲ್ಲರೆ ಎಕರೆ ಆಗಿಲ್ಲ. 6 ಎಕರೆ ಹಲಲೇಷನ್ ಆಗಿದೆ. ಇಲ್ಲಿಂದ ಈ ಕಡೆಗೆ ನೋಡಿ, ಇದು ಇನ್ನೊಬ್ಬರದು. ಇಲ್ಲಿಂದ ಈ ಕಡೆಗೆ 9 ಚಿಲ್ಲರೆ ಎಕರೆ. ಇವರು ಎಕರೆ 2 ಕೋಟಿ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಪ್ರೈಸ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು 10-20 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ನಾನು ಹೇಳ್ತಾ ಇರೋದು. ಬಟ್ ಅದು ಅವರು ಏನು ಹೇಳ್ತಾರೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದು ನನಗೆ ಒಂದು 10 ಲಕ್ಷ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರೋದು. ವ್ಯಾಪಾರಕ್ಕೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ. ಅವೆಲ್ಲ ಲೇಔಟ್ಗಳಾಗಿರೋದು, ಎಲ್ಲ ಲೇಔಟೇ ನೋಡಿ. ಅಲ್ಲಿಂದ ಈ ಒಂದು ರಸ್ತೆಗೆ ನಾರ್ತ್ ಸೌತ್ ಇರ್ತಕ್ಕಂಥ ಈ ಒಂದು ರಸ್ತೆಗೆ 120 ಅಡಿ ನಿಮ್ಮ ನಾರ್ತ್ ಸೌತ್ ಅಂದರೆ ಉತ್ತರ ದಕ್ಷಿಣಾಭಿಮುಖವಾಗಿ 120 ಅಡಿ ರೋಡಿಗೆ ಸಿಗುತ್ತೆ ನೋಡಿ. ಇಲ್ಲಿಗೆ ಬಂದು ಹೆಂಡ್ ಆಗುತ್ತೆ. ಇಲ್ಲಿಂದ ಈ ಕಡೆಗೆ ಇವೆಲ್ಲ ಲೇಔಟ್ಗಳು, ಎಲ್ಲ ಲೇಔಟ್ ಆಸ್ತಿಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಲೇಔಟ್ಗಳಾಗಿದ್ದಾವೆ. ಎಲ್ಲೋ ಇಲ್ಲೊಂದು ಇದೆ ಅಷ್ಟೇ. ಹಾಗೆ ಅಗ್ರಿಕಲ್ಚರ್ ಲ್ಯಾಂಡು ಅಂತೂ ಚೆನ್ನಾಗಿದೆ, ರೆಕಾರ್ಡ್ಸು ಕೂಡ ಕ್ಲಿಯರ್ ಇದೆ. ಲಿಂಗಾಯತರ ಆಸ್ತಿ ಹಿಂದೆ. ಇವಾಗ ಇರ್ತಕ್ಕಂಥವ್ರು ಬಂದು ಒಕ್ಕಲಿಗೌಡರು. ನಿಮಗೆ HD ಮಾನಂದವಾಡಿ ಹೈವೇ ಇದೆಯಲ್ಲ, ಮಾನಂದವಾಡಿ ಹೈವೇಯಿಂದ ಒಂದು 6.5 ಕಿಲೋಮೀಟ್ರು ಅಥವಾ 7 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಈ ಕಡೆ ಊಟಿ NH ಇದೆಯಲ್ಲ, ಅಂದರೆ ಕಡ್ಕೊಳ ಇಂಡಸ್ಟ್ರಿಯಲ್ ಇದು, ಅಲ್ಲಿಂದ ಅಷ್ಟೇ. ಇಲ್ಲೆಲ್ಲ ಲೇಔಟ್ಗಳಾಗೋಗಿದ್ದಾವೆ. ನಾನು ಹೇಳೋಂಥದ್ದೆಲ್ಲ ಈ ಭಾಗದಲ್ಲಿ ಬಂದು ನೋಡಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಕಮರ್ಷಿಯಲ್ ಪರ್ಪಸ್ಗೆ ಒಂದು ಒಳ್ಳೆ ಜಾಗ, ರೆಕಾರ್ಡ್ ಕ್ಲಿಯರ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ. ವೆರಿ ಇಂಪಾರ್ಟೆಂಟ್ ನೋಡಿ. ಇವೆಲ್ಲ ಲೇಔಟ್ಗಳಾಗಿದೆ. ಆ ಲ್ಯಾಂಡಿಂದ ಈಚೆಗೆಲ್ಲ ಲೇಔಟ್ಗಳಾಗಿದೆ.
ರೈಟ್ಗೆ ಹೋದರೆ ಊಟಿ ಎನ್ ಎಚ್ಗೆ ಹೋಗುತ್ತೆ, ಲೆಫ್ಟ್ಗೆ ಹೋದರೆ ಮಾನಂತವಾಡಿ ಹೈವೇಗೆ ಹೋಗುತ್ತೆ, ಹೈವೇ. ಇಲ್ಲಿಂದ ಎರಡು ಕೂಡ ಒಂದೇ ಅಂತರ, ಒಂದು ಕಿಲೋಮೀಟರ್ ರೇಡಿಯೇಷನ್ನಲ್ಲಿರ್ತಕ್ಕಂಥ ಈ ಒಂದು ಆಸ್ತಿ ಓವರಾಲ್ ಆಗಿ ಹೇಳೋದಾದರೆ ರೀಸೇಲ್ ಪ್ರಾಪರ್ಟಿ. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. 6 ಎಕರೆ ಏನು ಹಲಲ್ಯೂಷನ್ ಆಗಿದೆ, ಇನ್ನು ಉಳಿಕೆದಾಗಿಲ್ಲ. ಬಟ್ ಎಲ್ಲಕ್ಕೂ ಒಂದೇ ರೇಟು, 2 ಕೋಟಿ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಆಪೋಸಿಟ್ ಎಲ್ಲ ಲೇಔಟ್ಗಳಾಗೋಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಲೇಔಟ್ಗಳಾಗೋಗಿದ್ದಾವೆ. ಈ ಕಡೆ ಹೋದರೆ ಊಟಿ ಎನ್ ಎಚ್ಗೂ ಇದು HD ಕೋಟೆ ಹೈವೇಗೆ ಹೋಗುತ್ತೆ, ಈ ಕಡೆ ಹೋದರೆ ಊಟಿ ಎನ್ ಎಚ್ಗೆ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.